Hi again, Marali Swagata. This is Bro Weekend with Ramesh, Season 2, co-powered by Sensodyne Fashion Partner, Kanvamat. I'm in conversation with the one and only Srinath G. Right, sir? SJP ಈ ಪೀರಿಯಡ್ ಮುಗಿಯುತ್ತೆ. ನಂತರ ನೀವು ರಂಗಭೂಮಿಗೆ ಪ್ರಭಾತ್ ಕಲಾವಿದರ ಮೂಲಕ ಎಂಟರ್ ಆಗ್ತೀರಾ ಅಂತ ಕೇಳ್ಪಟ್ವಿ. ಅದು ರಂಗಭೂಮಿ ನಾವು ಈವನ್ ಪಾಲಿಟೆಕ್ನಿಕ್ ಸೇರಕ್ಕೆ ಮುಂಚೆಯಿಂದ ನ್ಯಾಷನಲ್ ಹೈಸ್ಕೂಲ್ ನ್ಯಾಷನಲ್ ಚಿಕ್ಕ ವಯಸ್ಸಿಂದ ಒಲವಿತ್ತು, ಸೈಡ್ ಬೈ ಸೈಡ್ ನಡೀತಾ ಇತ್ತು. ಆ್ಯಂಡ್ ನ್ಯಾಷನಲ್ ಕಾಲೇಜ್ ಹಿಸ್ಟಾನಿಕ್ ಕ್ಲಬ್ಬಲ್ಲಿ ನಾಟಕ ಆಡ್ತಾ ಇದ್ದು. ನಾಣಿಯವರು, ನಾರಾಯಣ ರಾವ್ ಅಂತ ಮೇಷ್ಟ್ರು, ಇವರೆಲ್ಲ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಎಲ್ಲ ಮಾಡ್ತಾಯಿದ್ರು. ನಮ್ಮಪ್ಪ ಪಾಲಿಟೆಕ್ನಿಕ್ಗೆ ಬಂದರು. ನೋಡಪ್ಪ SKHR ಅಂತ ಒಬ್ಬರು ಡೈರೆಕ್ಟರ್ ಬಂದಿದ್ದಾರೆ, ಅವ್ರು ನೋಡ್ಬೇಕಂತೇನು ಅಂತ ಓಡಿದೆ. ನನ್ನ ಮಗ ಅಂದರು, ಅನಂತಾಚಾರ್ಯ ನೋಡಿದ್ರು. ಸಿನಿಮಾ ಮಾಡ್ತೀಯಪ್ಪ ಅಂದರು. ಹೀರೋ ರೋಲ್ ಕೊಡ್ತೀರಾ ಅಂದರು. ಹೀರೋ ರೋಲ್ ಕೊಡ್ತೇವ್ರೆ, ಸರಿ ಹೇಳಿ ಕಳಿಸ್ತೀನಿ ಹೋಗ್ಬೋದು. ಅಷ್ಟೇ ಹೇಳಿ ಕಳ್ಸೋದ್ಮೇಲೆ ನಮಗೆ ಗೊತ್ತಲ್ಲ, ಇನ್ನಿಲ್ಲ ಅಂತ ಹೇಳ್ತಾ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ಕಳಿಸಿ ನಮ್ಮಪ್ಪನ ಕಳಿಸಿದ್ರು. ಹೀರೋ ನಿಮ್ಮ ಮಗನೇ ಕರ್ಕೊಂಬನ್ನಿ ಅಂತ. ನಮ್ಮಪ್ಪಗೆ ಒಂಥರ ಖುಷಿ ಅಲ್ಲ, ಮಗ ಆಸೆ ಪಟ್ಟಿದ್ದು. ಆವಾಗಲಿಂದ ಓಡೋದು ಗೀಡೋದು ಎಲ್ಲ ಜ್ಞಾಪಕ ಹೀರೋ ನೀನು ಮಾಡ್ತಾನಂತೆ ಬಾರೋ ಅಂದರು. ಅದಕ್ಕೆ ಹೋದೆ. ಅವರು ಆಶೀರ್ವಾದ ಮಾಡಿ ನೀನು ಸೆಲೆಕ್ಟ್ ಮಾಡಿದ್ದೀನಿ ಅಂದರು. ನಾರಾಯಣ ಸ್ವಾಮಿ ಅಂತ ಎಲ್ಲ ಆಯಿತು. ಮುಹೂರ್ತ ಇದೆ ಅಂತ ಹೇಳ್ತಾರೆ. ನನಗೆ ಒಂದೇ ಒಂದು ಆಸೆ ಇತ್ತು, ಸಿನಿಮಾ. ನಾರಾಯಣ ಸ್ವಾಮಿ ಅಂತ ನನ್ನ ಹೆಸರಿದೆ, ಹೆಸರು ಚೇಂಜ್ ಮಾಡ್ಕೋಬೋದಲ್ಲ. ಈ ಒಳ್ಳೆ ಹೆಸರು, ಒಂದು ಒಳ್ಳೆ ಹೆಸರು ಸೆಲೆಕ್ಟ್ ಮಾಡಿದ್ದೀನಿ ಹೇಳೋದು ಹಾಗೆ. ನೆಕ್ಸ್ಟ್ ಡೇ ಮುಹೂರ್ತ ದಿವಸ ಮೇಕಪ್ ಎಲ್ಲ ಹೇಳಿದೆ. ನಿನ್ನ ಹೆಸರು ಶ್ರೀನಾಥ್ ಅಂದರು. ಹಾಂ ಮಿಸ್ಟರ್ ಅಂದೆ. ಅಲ್ಲ, ಒಂದು ಬೇರೆ ಎಲ್ಲ ನೋಡಿದ್ದೀನಿ, ಒಳ್ಳೆ ಹೆಸರು ಇಟ್ಟಿದ್ದೀನಿ, ಸಂತೋಷ ಪಡೋದು. ಸಂತೋಷ ನೀನು ಇಲ್ಲ ನೋಡ್ರಿ ಎಲ್ಲ ಓಡೋಡ್ಸ್ಬಿಡ್ತಾವಂತ. ಆದರೆ ನಾನು ಇಟ್ಕೋಬೇಕು ಅಂತ ಇದ್ದಿದ್ದು ಗೌತಮ್ ಅಂತ ಹೆಸರು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಓಕೆ, ಅದೇನೋ ಒಂಥರ ಗೌತಮ್ ಅಂತ ಇಟ್ಕೋಬೇಕು ಅಂತ. ಶ್ರೀನಾಥ್ ಆದ್ರಿ, ಅದೇ ನಮ್ಮ ಪ್ರಣಯರಾಜ ಆದ್ರಿ. ಒಳ್ಳೇದಂತ ಮೇಸಿಟ್ರು, ಒಳ್ಳೇದೇ ಇತ್ತಲ್ಲ. ರೈಟ್. ನಿಮ್ಮ ಪ್ರಭಾತ್ ಕಲಾವಿದರು ಆ ದಿನಗಳನ್ನ ನೆನೆಸುತ್ತೆ ನಮ್ಮ ವೀಕೆಂಡ್ ಟೆಂಟ್ ನೋಡಿ. ನಮಸ್ಕಾರ. ನಮ್ಮ ತಂದೆಯವರು ಅವರು ನಾಟಕ ಮಾಡ್ತಿದ್ದಾಗ ನ್ಯಾಷನಲ್ ಮಿಡ್ಲ್ ಸ್ಕೂಲ್ನಲ್ಲಿ ಬಂದು ನಿಮ್ಮ ಅಭಿನಯ ಅವೆಲ್ಲ ನೋಡಿ ಮೆಚ್ಚಿ ನಿಮಗೆ ಪಾತ್ರಗಳನ್ನ ಕೊಟ್ಟರು. ಸಾಮಾನ್ಯವಾಗಿ ಪೌರಾಣಿಕ ನಾಟಕಗಳೇ ಆಡ್ತಾ ಇದ್ದು, ಅದರಲ್ಲಿ ನಿನ್ನ ಮತ್ತು CR ಸಿಂಹ ಇವರ ಪಾತ್ರಗಳನ್ನ ಅವರು ಬಹಳ ಮೆಚ್ಕೊಂಡು ಅನೇಕ ಪಾತ್ರಗಳನ್ನ ನಿಮಗೆ ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ರು. ವಿಜಯೋತ್ಸವ ನಾಟಕದಲ್ಲಿ ಕೀಚಕನ ಪಾತ್ರನ ನಿಮ್ಮಣ್ಣ CR ಸಿಂಹ ಮಾಡ್ತಾ ಇದ್ರು. ನೀನು ಇದು ಉತ್ತಮಕುಮಾರ ಪಾತ್ರನ ಮಾಡ್ತಾ ಇದ್ದಿ. ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಅಣ್ಣ ಅವತ್ತು ಬರೋಕ್ಕಾಗಲಿಲ್ಲ. ಅವತ್ತು ಆ ಪಾತ್ರನ ನೀನೇ ಮಾಡಿದಿ. 2 ಪಾತ್ರನ ಒಬ್ಬನೇ ಮಾಡಿದ್ದಾನೆ ಅಂತ ಹೇಳಿದಾಗ ಜನ ಎಲ್ಲ ನಿಂತ್ಕೊಂಡು 5 ನಿಮಿಷ ಕ್ಲಾಪ್ ತೊಡಿದ್ರು. ಅವತ್ತು MS ರಾಮಯ್ಯ ಅವರು ಬೇರೆ ಬೇರೆ ಪಾತ್ರನೂ ಒಂದೇ ನಾಟಕದಲ್ಲಿ ಒಂದೇ ದಿವಸ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತೇಳಿ ಬಂದು ತುಂಬ ಹೋಗಿದ್ರು. 500 ರೂಪಾಯಿ ಕೊಡ್ತೀನಿ, ಗುರುಗಳನ್ನ ಯಾವತ್ತೂ ಬಿಡಬೇಡ, ಗುರುಗಳನ್ನ ಎಲ್ಲಿವರೆಗೂ ನೀನು ಅವ್ರನ್ನ ಗುರುಗಳು ಅಂತ ಅಂದ್ಕೊಂಡಿರ್ತೀವಿ ಅಲ್ಲಿವರೆಗೂ ನೀನು ಮುಂದೆ ಬರ್ತೀನಿ ಅಂತೇಳಿ ಆಶೀರ್ವಾದ ಮಾಡಿದ್ರು. ನಾಟಕದ ಬಗ್ಗೆ ಮಾತಾಡಿದ್ರೆ ನಮಗೆಲ್ಲ ನೆನಪಾಗೋದು CR ಸಿಂಹ ಅವರು. ನೀವು ಹೇಳಿದ್ರಿ ಚಿಕ್ಕ ವಯಸ್ಸಿಂದ ನೀವು ಈ ರಂಗಕ್ಕೆ ಬರಕ್ಕೆ ಮುಖ್ಯವಾದ ಕಾರಣ ನಿಮ್ಮ ಅಣ್ಣ ಅಂತ. ಅಣ್ಣನೇ. ವಾಟ್ ಯು ರಿಮೆಂಬರ್ ಅಬೌಟ್ ಹಿಮ್? ಅವನು he was everything to me. He was a friend, he was a guide, he was an enemy, he is my role model, he is my mother, he is my father, he is everything to me. ಸ್ಟೇಜ್ ಮೇಲೆ ಸಿಂಹನೇ ಅವನು ಎಂತೆಂಥ ಪ್ರಯತ್ನ ಮಾಡಿದ್ದಾನೆ. ಅಂಡ್ ಹಿ ಈಸ್ ಎ ರೈಟರ್, ಹಿ ಈಸ್ ಎ ಪೋಯೆಟ್, ಡೈರೆಕ್ಟರ್, ಎವ್ರಿಥಿಂಗ್. ಅವನು ಸರ್ವಸ್ವ ಆಗಿದ್ದಪ್ಪ, ಸರ್ವಸ್ವ. ಅವನು ಈ 72 ವರ್ಷದಲ್ಲಿ ಆ ಥರ ಏನಿತ್ತು ಅವನಿಗೆ ಹೋಗೋಕ್ಕೆ. ಹೊರಟ್ಬಿಟ್ಟ ಇಲ್ಲ, ಅವನು ಇರ್ಬೇಕಾಯ್ತು. ನಮಸ್ಕಾರ. ಪ್ಲೀಸ್ ಕಮ್. ಹಲೋ. ನಮ್ಮ ಅತ್ತಿಗೆಮ್ಮ, ನಮ್ಮ ಅಣ್ಣನ ಅರ್ಧಾಗಿ. ಅದಕ್ಕೆ ಮುಂಚೆ ನನ್ನ ಕಸಿನ್, ನಮ್ಮ ಸೋಮವನ್ ಮಗಳು. ನಮ್ಮ ಸೋಮವನ್ ಮಗಳು. ಸಿಂಹಂಗೆ ಶ್ರೀನಾಥ್ ಅಂದ್ಬಿಟ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವನ ಬಗ್ಗೆ ಯಾರು ಏನು ಮಾತಾಡಬಾರ್ದು. ಅವನದು ಫಸ್ಟ್ ಪಿಕ್ಚರ್ ಪೋಸ್ಟರ್, ಆ ಪೋಸ್ಟರು ಅಲ್ಲೆಲ್ಲ ಕಡೆ ಗೊಡೆಲಿ ಮೆಜೆಸ್ಟಿಕ್ ಎಲ್ಲ ಇತ್ತು. ಹಿಂಗೆ ನೋಡ್ತಾ ನಿಂತಿದ್ದಾರೆ ಪೋಸ್ಟರ್ನ. ಅವಾಗ ಬಸ್ನವನು ಏನೋ ನೋಡ್ತಾ ನಿಂತಿದ್ಯಾ, ಹೋಗ ಆಚೆಗೆ, ಸತ್ತೋಗ್ಬಿಡ್ತೀಯ ಅಲ್ಲಿ ನಿಂತಿದ್ರೆ ಅಂದ್ರಂತೆ. ಅದನ್ನ ನೆನ್ಸ್ಕೊಂಡು ಯಾವಾಗ್ಲೂ ನಗೋರು.
ಅವ್ನು ಫಸ್ಟ್ ಟೈಮ್ ಪೋಸ್ಟರ್ ನೋಡಿದಾಗ ಹಿಂಗಾಗಿತ್ತು ನನಗೆ ಅಂತ. ನಿಮ್ಮ ಆಕ್ಟಿಂಗ್ ಸ್ಟೈಲ್ಸ್ ಟೋಟಲಿ ಡಿಫ್ರೆಂಟ್. ಸಿಂಹ ಅವ್ರದ್ದು ನಿಮ್ದು ಬಹಳ ಡಿಫ್ರೆಂಟ್ ಆಗಿತ್ತು. ನಿಮ್ಮ ಆಕ್ಟಿಂಗ್ ಸ್ಟೈಲ್ ಅಜಗಜಾಂತರ ಡಿಫ್ರೆನ್ಸ್ ನಿಮ್ಮ ಆಕ್ಟಿಂಗ್ ಸ್ಟೈಲಲ್ಲೇ. ಅವನು ನಿಮ್ಮ ನಾಟಕಕ್ಕೆ ಹುಟ್ಟಿದವನು. ಅವನಿಗೆ ಈ ಸಿನಿಮಾ ಅಷ್ಟು ಇಷ್ಟ ಇಲ್ಲ, ಅವನಿಗೆ ಬೆಳೀತಾ ಇಲ್ಲ. ಬಟ್ ನೀವು ಇಬ್ರು ಬ್ರದರ್ಸು, ನಿಮ್ಮ ಫಾದರು, ಯು ಆರ್ ಸೋ ಫ್ರೆಂಡ್ಲಿ. ನಿಮ್ಮ ಅಪ್ಪ ಹೇಳೋದೇ ಕುಡಿದಾರೆ, ಈ ಬಾರಲ್ಲಿ ಕುಡಿರೋ ಒಳ್ಳೆ ಇದು ಸ್ವಲ್ಪ ಡೀಸೆಂಟ್ ಆಗಿದೆ, ಇಲ್ಲಿ ಬೇಡ ಅಂತ. ಹೌದು, ಆ ಲೆವೆಲ್ಗೆ ನಮ್ಮ ಅಪ್ಪನಿಗೆ ಯಾವತ್ತೂ ಅಂದಿರೋದು, ಈ ನ್ಯೂ ಇಯರ್ಸ್ ಈವ್ ದಿವಸ ಆಚೆ ಹೊಟ್ಟೋಗ್ತಿದ್ರು. ಪಾಪ ನಮ್ಮಪ್ಪ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರು ಈ ಹುಡುಗರು ಹೆಂಗೆ ಬರುತ್ತೋ ಏನು ಬರುತ್ತೋ ಅವ್ರು ಬಗಲ್ ತೆಗಿಬೇಕಲ್ಲ, ಪಾಪ ಅವ್ರ ಮನೆಗೆ ಬಂದಿದ್ರು. ನಮ್ಮಣ್ಣ ಎಲ್ಲೋ ಬೇರೆ, ನಾ ಎಲ್ಲೋ ಬೇರೆ ಫ್ರೆಂಡ್ಸ್ ಹತ್ರ. ಸೊ ನಾ ಬಂದೆ ಅಮ್ಮನೆ, ಬಾಪ ಆಯ್ತಾ ಎಲ್ಲ ಆಯ್ತು. ಎಲ್ಲೋಗಿದ್ದೆ? ಲಿಡೋ ಟಾಕೀಸಿಗೆ ಸಿನಿಮಾ ನೋಡಕ್ಕೆ ಹೋಗಿದ್ದೆ. ಆಮೇಲೆ ಬಸ್ ಸಿಗಲಿಲ್ಲ, ಅದಕ್ಕೆ ಮೆಜೆಸ್ಟಿಕ್ಕಿಂದ ನಡ್ಕೊಂಬರ್ಬೇಕಾಯ್ತು ಅಂತೆ. ಅವ್ರು ಮೆಜೆಸ್ಟಿಕ್ಕು ಲಿಡೋ ಟಾಕೀಸ್ ಅಂತ ಗೊತ್ತಾಯ್ತು, ಅದು ಕಂಟೋನ್ಮೆಂಟು ಇದೆ ಇಲ್ಲಿ ಮೆಜೆಸ್ಟಿಕ್ಕು. ಅರ್ಥ ಆಯಿತು. ಹೋಗಪ್ಪ ಮೊಸರನ್ನ ಕಲಿಸಿದ್ದೀನಿ, ಊಟ ಮಾಡಿ ಮಲ್ಕೋ. ನಿಮ್ಮ ಅಣ್ಣ ಅವ್ನು ನನ್ನ ಜೊತೆ ಇರಲಿಲ್ಲ. ಅವ್ನು ಇನ್ನು ಹೆಂಗೆ ಬರ್ತಾನೋ, ಎಲ್ಲಿಂದ ಬರ್ತಾನೋ, ನೀವು ಹೋಗಿ ಮಲ್ಕೊಳ್ಳೋನು. ನಮ್ಮ ಅಪ್ಪನ ಜೊತೆ ನಾನು ಅಲ್ಲಿ ಕೂತಿರ್ತಿದ್ದೆ. ನಮ್ಮ ಅಣ್ಣ ಬಂದನು, ಡ್ಯಾಡಿ ಹ್ಯಾಪಿ ನ್ಯೂ ಇಯರ್. ಓ ಹ್ಯಾಪಿ ನ್ಯೂ ಇಯರ್ ಫಾರ್ ಯಪ್ಪ ಅಂತ ಕನ್ನಡಕ್ಕೆ ಹಾಕೊಳ್ಳೋ ನಮ್ಮಣ್ಣ. ಹಿಂಗೆ ತೆಗೆದು ಆ ರೂಮಲ್ಲಿ ಒಂದು ಬೀರು ಇರೋದಲ್ಲ, ನಮ್ಮ ಅಪ್ಪನ ನೋಡಿ ನಗಬೇಕು ಅವನು. ಅದಕ್ಕೆ ಅಂದ. ಸಿಂಹ ಅಂದರು ನಮ್ಮಪ್ಪ. ಹಾಂ ಅಂದ. ಸ್ವಲ್ಪ ಕೈ ಮುಂದೆ ನೀಡು ಅಂದರು. ಇಡು ಇವಾಗ ಅಂದರು. ಇಟ್ಟು ಹಾಂ ಅದು ಮುಂದೆ ಇತ್ತು, ನೀನು ಕಷ್ಟಪಡ್ತಿದ್ಯಲ್ಲ, ಮೊಸರನ್ನ ತಿನ್ನು ಹೋಗಪ್ಪ ಅಂತ. ಆ ಮೊಸರನ್ನ ಅಂದಾಗ ಅವನು ಸಾರಿಪ್ಪ ಅಂತ. ಸಾರಿ ಏನು ಪರ ಬಾಪ ನಾನು ಹೋಗಲಿಲ್ಲ, ಇವತ್ತು ನಿಮ್ಗೋಸಿದ್ದೀನಿ, ನಾಳೆ ನಾವು ಹೋಗ್ತೀನಿ, ನೀವು ಮನೇಲಿ. ಅವ್ರು ಹೇಳ್ತಿದ್ರು, ನನಗೆ ದೊಡ್ಡ ಶಕ್ತಿಯಾಗಿದ್ದವರು, ಬಲವಾಗಿದ್ದವರು CR ಸಿಂಹರವರು, ಅವ್ರು ಇರಬೇಕಾಗಿತ್ತು ಅಂತ ಅವ್ರು ಹೇಳಿದ್ರು. ಇಟ್ ಇಸ್ ವೆರಿ ಟಚಿಂಗ್. ಏನು ಮಾಡೋದು, ಅಷ್ಟೇ, ಏನು ಮಾಡೋಕ್ಕಾಗೋದೇ ಇಲ್ವಲ್ಲ. ಮಿಸ್ ಹಿಮ್ ಅಷ್ಟೇ. Yes, miss him. Correct. That's only thing. Yes, sir. ಸಿಂಹನೇ ಆ ಜಾಗನ ಯಾರು ತುಂಬಕ್ಕಾಗಲ್ಲ. ಅದು ಅವನೇ. So sweet. Yes, ma'am. Thank you so much. Please.